ಇವತ್ತೊಂದು ಗೀ ರೈಸು ಕುರ್ಮಾ ಮಾಡೋಣ. ಫಸ್ಟು ಗೀ ರೈಸ್ ಮಾಡ್ಕೊಂಡು ಆಮೇಲೆ ಕುರ್ಮಾ ಮಾಡೋಣ. ಗೀ ರೈಸಿಗೆ ಫಸ್ಟು ಗೀ ಹಾಕ್ಕೊಳ್ಳೋಣ. ಗೀ ಸ್ವಲ್ಪ ಎಣ್ಣೆ, ಎರಡು ತುಂಬ ಹೆವಿ ಆಗಿಬಿಡುತ್ತೆ ಬರೀ ಗೀ ಆದರೆ. ಅದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಗೀ. ಪಲಾವ್ ಎಲೆ, ಚಕ್ಕೆ, 5 ಲವಂಗ, 5 ಏಲಕ್ಕಿ, 4 ಲವಂಗ, ಗೋಡಂಬಿ, ಸೋಂಪು, ಮರಾಠ ಮೊಗ್ಗು, ಚಕ್ರ ಮೊಗ್ಗು, ಜಾಪತ್ರೆ ಈಗೆಲ್ಲ ಹಾಕ್ಬಿಡ್ತೀನಿ. ಸಾಕು. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಮತ್ತು ಉದ್ದುದ್ದ ಕಟ್ ಮಾಡಿರೋ ಮೆಣಸಿನ್ಕಾಯಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ನಾನೊಂದು ಸ್ವಲ್ಪ ನೆನೆಸಿರೋ ಬಟಾಣಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಲು ಸ್ವಲ್ಪ ಕೊಬ್ಬರಿ ಹಾಕಿ ಪೇಸ್ಟ್ ಮಾಡ್ಕೊತೀನಿ. ಸ್ವಲ್ಪ ಕಸ್ತೂರಿ ಮೇಥಿ, ಸ್ವಲ್ಪನೇ ಸ್ವಲ್ಪ ಹಿಂಗೆ ಕೈಯಲ್ಲಿ ಉಜ್ಜಿಬಿಟ್ಟು ಹಾಕಬೇಕು. ಈಗ ಕೊಬ್ಬರಿ ಮತ್ತು ಹಾಲು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ನಾನು ಒಂದೂವರೆ ಲೋಟ ಅಕ್ಕಿ ಹಾಕಿರೋದು. ಒಂದೂವರೆ ಲೋಟ ಅಕ್ಕಿಗೆ ಇಷ್ಟು ಉಪ್ಪು ಹಾಕ್ತೀನಿ. ತೊಳೆದಿರೋ ಅಕ್ಕಿ ಇದು 1.5 ಗ್ಲಾಸು. ಈಗ ಅಕ್ಕಿ ಹಾಕ್ತಾಯಿದ್ದೀನಿ. 3 ಟೈಮು ವಾಶ್ ಮಾಡಿ ಹಾಕಿರೋ ಅಕ್ಕಿ ಇದು. ಇದರಲ್ಲಿ 3 ಲೋಟ ನೀರು ಹಾಕ್ತೀನಿ. ಮೂರು ಗ್ಲಾಸ್ ಆಯಿತು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಹಾಕಿ ಕೈ ಆಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತೀನಿ. ಮೂರು ವಿಷಲ್ ಬರಬೇಕು. ನಿಧಾನಕ್ಕೆ ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಗೀ ರೈಸು. ಗೀ ರೈಸ್ ರೆಡಿ. ನೋಡ್ಕೊಂಡು ಬರ್ರಿ.